ಆಸಿಲೇಷನ್ ಒಳಗಡೆ ನಾವು ದಿನನಿತ್ಯದ ನಮ್ಮ ಜೀವನದೊಳಗೆ ನಾವು ವೆರೈಟಿ ಆಫ್ ಮೋಷನ್ಸ್ಗಳನ್ನು ನೋಡ್ತಾ ಇರ್ತೇವೆ. ಅದರಲ್ಲಿ ಎರಡು ಥರದ ಮೋಷನ್ಗಳು ಭಾಳ ಇಂಪಾರ್ಟೆಂಟ್ ಆಗಿದ್ದಾವೆ ನಮಗೆ. ಒಂದು ರಿಪಿಟೇಟಿವ್ ಮೋಷನ್ ಆ್ಯಂಡ್ ನಾನ್ ರಿಪಿಟೇಟಿವ್ ಮೋಷನ್ ಅಂತಕ್ಕಂಥದ್ದು. ರಿಪಿಟೇಟಿವ್ ಮೋಷನ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಸ್ಟ್ರೇಟ್ ಲೈನ್ ಮೋಷನ್ ಅಂತಂದರೆ ನಮಗೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನಾವು ಮೂವ್ ಆದರೆ ಇದನ್ನು ನಾವು ಸ್ಟ್ರೇಟ್ ಲೈನ್ ಮೋಷನ್ ಅಂತೇಳಿ ಕರಿತೇವೆ. ಇಲ್ಲಿ ಯಾವುದೇ ಮೂವ್ ಆದಂಥ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಮೂವ್ ಆದಂಥ ಆಬ್ಜೆಕ್ಟ್ ಮತ್ತು ರಿಪೀಟ್ ಬಂದು ಮೊದಲನೇ ಜಾಗವನ್ನು ಸೇರೋದಿಲ್ಲ. ಅದಕ್ಕೆ ಇದನ್ನು ನಾನ್ ರಿಪಿಟೇಟಿವ್ ಅಂತೇಳಿ ಕರಿತೇವೆ. ಅನ್ನು ರಿಪಿಟೇಟಿವ್ ಮೋಷನ್ ಅಂತ ಬಂದಾಗ ಅದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ನಾವು ಸರ್ಕ್ಯುಲರ್ ಮೋಷನ್ ಮತ್ತು ಆರ್ಬಿಟಲ್ ಮೋಷನ್. ಸರ್ಕ್ಯುಲರ್ ಮೋಷನ್ ಅಂತಂದರೆ ನಮಗೆ ಯಾವ ಬಿಂದುವಿನಿಂದ ಚಲನೆ ಸ್ಟಾರ್ಟ್ ಆಗಿರುತ್ತದೋ ಮತ್ತು ಪುನಃ ಅದೇ ಬಿಂದುವಿಗೆ ಬಂದು ಸೇರುವುದನ್ನು ನಾವು ರಿಪಿಟೇಟಿವ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ಇನ್ನೊಂದು ಆರ್ಬಿಟಲ್ ಮೋಷನ್. ಇವೆರಡು ರಿಪಿಟೇಟಿವ್ ಅಂದರೆ ಎಲ್ಲಿ ಪ್ರಾರಂಭವಾಗಿದೆಯೋ ಮತ್ತು ಅಲ್ಲೇ ಬಂದು ಅಂತ್ಯ ಆಗೋದನ್ನು ನಾವು ರಿಪಿಟೇಟಿವ್ ಮೋಷನ್ ಅಂತೇಳಿ ಕರಿತೇವೆ. ಈಗ ನಾನ್ ರಿಪಿಟೇಟಿವ್ ಮತ್ತು ರಿಪಿಟೇಟಿವ್ ಮೋಷನ್ ಒಳಗಡೆ ಎರಡು ಸ್ಪೆಷಲ್ ಟೈಪ್ ಆಫ್ ಪೀರಿಯಡಿಕ್ ಮೋಷನ್ ಅಂತ ಬರುತ್ತೆ ನಮಗೆ. ನಾವು ಇಲ್ಲಿ ಮುಖ್ಯ ವಾಹಿನಿಯಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯ ಯಾವುದಂತಂದರೆ ಪೀರಿಯಡಿಕ್ ಮೋಷನ್ ಅಂತಂದ್ರೇನು, ಇದೊಂದು ಆಸಿಲೇಷನ್ಸ್ ಮೋಷನ್ ಅಥವಾ ಆಸಿಲೇಟರಿ ಮೋಷನ್. ಎಲ್ಲಿ ನಮ್ಗೆ ಆಬ್ಜೆಕ್ಟ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೊಮೆಂಟಮ್ ಇರುತ್ತೆ, ಎಲ್ಲಿ ನಮಗೆ ಆಬ್ಜೆಕ್ಟು ಬ್ಯಾಕ್ ಮತ್ತು ಫೋರ್ತ್ ಮೊಮೆಂಟಮ್ ಮೀನ್ ಪೊಸಿಷನಿಂದ ತನ್ನ ಒರಿಜಿನ್ ಪಾತಿಂದ ಬ್ಯಾಕ್ ಮತ್ತು ಫೋರ್ತ್ ಈ ಮೊಮೆಂಟಮ್ ಇದ್ದಾಗ ಅದಕ್ಕೆ ನಾವೇನಂತ ಕರಿತೇವೆ, ಆಸಿಲೇಟರಿ ಮೋಷನ್ ಅಂತ ಕರಿತೇವೆ. ಈ ಉದಾಹರಣೆಗೆ ಸರ್ಕ್ಯುಲರ್ ಮೋಷನ್ ನಾವು ಆಸಿಲೇಟರಿ ಮೋಷನ್ ಅಂತ ಯಾಕೆ ಕರಿತೇವೆ ಅಂತಂದರೆ, ಈಗ ಬಿಂದು ಎವಿನಿಂದ ಚಲನೆಯನ್ನು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಬಿಂದುವಿಗೆ ಬಂದು ತನ್ನ ಅಂತ್ಯವನ್ನು ಮಾಡುತ್ತದೆ. ಹಾಗಾಗಿ ಇದನ್ನು ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಆಸಿಲೇಷನ್ಸ್ ಅಂತ ಕರಿಬೋದು. ಆಸಿಲೇಟರಿ ಮೋಷನ್ ಇಂಪಾರ್ಟೆಂಟ್ ಯಾಕೆ ಆಗುತ್ತೆ ನಮಗೆ, ಯಾಕೆ ಅದರ ಅಷ್ಟು ಮಹತ್ವವನ್ನು ಕೊಡ್ತೇವೆ ಅಂತಂದರೆ, ಇದು ಫಿಸಿಕ್ಸಲ್ಲಿ ಅದು ಬಹಳ ವೆರೈಟಿಯಾಗಿ ಅದನ್ನು ಯೂಸ್ ಮಾಡ್ತೇವೆ ನಾವು. ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಒಳಗಡೆನೂ ಸಹ ನಮ್ಗೆ ಆಸಿಲೇಟರಿ ಮೋಷನ್ ಯೂಸ್ ಮಾಡ್ತೇವೆ. ಇಂಜಿನ್ಸ್ ನಾವು ಬಳಸ್ತಕ್ಕಂಥ ಎಲ್ಲ ಥರದ ಇಂಜಿನ್ಗಳಲ್ಲಿಯೂ ಸಹ ನಮಗೆ ಆಸಿಲೇಟರಿ ಮೋಷನ್ ಒಂದು ಮಹತ್ತರವಾಗಿದೆ. ಅದೇ ಥರ ಸೌಂಡ್ ವೇವ್ಸ್ ಮತ್ತು ಈವನ್ ಆಟಮ್ಸ್ ಈ ಎಲ್ಲ ಕಡೆನೂ ಸಹ ನಾವು ಆಸಿಲೇಟರಿ ಮೋಷನನ್ನು ಕಾಣ್ತೇವೆ. ಈಗ ನಾವು ಒಂದು ಆಸಿಲೇಟರಿ ಮೋಷನ್ ಅಥವಾ ಆಸಿಲೇಷನ್ಸ್ನ ಅರ್ಥ ಮಾಡ್ಕೋಬೇಕಾಯಿತು ಅಂತಂದರೆ ನಾವಿಲ್ಲಿ ಕೆಲವೊಂದು ಕೀ ಟರ್ಮ್ಗಳನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಆಂಪ್ಲಿಟ್ಯೂಡ್ ಆ್ಯಂಡ್ ಫೇಸ್, ಇಷ್ಟು ನಮಗೆ ಟರ್ಮ್ಗಳ ಮಾಹಿತಿ ಇತ್ತಂದರೆ ನಾವು ಒಂದು ಆಸಿಲೇಷನ್ನ ಬಹಳ ಸ್ವಚ್ಛವಾಗಿ ಅರ್ಥ ಮಾಡ್ಕೋಬೋದು.